ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 23. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 267ನೇ ಪುಟ. ಶೀರ್ಷಿಕೆ: ಲೋಕದ ಎಲ್ಲ ಕಡೆಗೆ ಹೋಗಬೇಕೆಂದು ನಮಗೆ ಹೇಳಲಾಗಿದೆ. ಈ ದಿನದ ಸತ್ಯವೇದದ ವಾಕ್ಯ: ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಮಾರ್ಕ 16ನೇ ಅಧ್ಯಾಯ 15ನೇ ವಚನ. ದೇವರು ಯುವಕರಿಗೆ ಅರ್ಹತೆ, ತಲಾಂತುಗಳನ್ನು ಕೊಟ್ಟಿರುತ್ತಾನೆ. ಅದನ್ನು ಬಳಸಿಕೊಂಡು ಅವರು ದೇವರ ಕೆಲಸವನ್ನು ಮಾಡಬೇಕು. ಪ್ರಿಯ ಯುವಕರೇ, ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡುತ್ತೀರೋ? ಮಾಡಬೇಕೆಂದು ನಿಮಗೆ ಬಿಟ್ಟಿರುವ ಕೆಲಸವನ್ನು ಮಾಡಲು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ಸಿದ್ಧರಿದ್ದೀರೋ? ದೇವರು ತನ್ನ ಶಿಷ್ಯರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂದು ಹೇಳಿದನು. ಈ ಆಜ್ಞೆಯ ವಿಷಯದಲ್ಲಿ ದೇವರ ಸಮಾಲೋಚನೆಗೆ ಓಗೊಡುವ ಬದಲು ನಿಮ್ಮ ಇಷ್ಟ ಒಲವುಗಳಿಗೆ ತಕ್ಕಂತೆ ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿಗಳನ್ನು ನೀವು ಬಳಸುತ್ತೀರೋ? ರಕ್ಷಿಸಬೇಕಾದ ಆತ್ಮಗಳಿವೆ, ಆದರೆ ನಿಮ್ಮ ತಲಾಂತಿನ ಪ್ರಭಾವವನ್ನು ವ್ಯರ್ಥ ಮಾಡುವುದರಿಂದ ನೀವು ದೇವರೊಂದಿಗೆ ಕೆಲಸ ಮಾಡುವವರಾಗಿರಲು ಸಾಧ್ಯವಿಲ್ಲ. ಇತರರ ರಕ್ಷಣೆಗಾಗಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ನೀವು ಹೊಂದಿರುವ ಪ್ರತಿಯೊಂದು ತಲಾಂತಿನ ಪ್ರಭಾವವನ್ನು ದೇವರು ಸರಿಯಾದ ಮಾರ್ಗದಲ್ಲಿ ನಡೆಸಲು ನಿರ್ದೇಶಿಸಲು ಬಯಸುತ್ತಾನೆ. ಪರಲೋಕ ಜ್ಞಾನದೊಂದಿಗಿನ ಸಹಕಾರ ಬೆಳೆಸಲು ದೇವರು ದೊಡ್ಡ ಬೆಳಕನ್ನು ನಿಮಗೆ ಕೊಟ್ಟಿದ್ದಾನೆ. ಆದುದರಿಂದ ಆತನು ನಿಮ್ಮನ್ನು ಕರೆಯುತ್ತಾನೆ. ದೊಡ್ಡ ಬೆಳಕು ಮತ್ತು ಅಮೂಲ್ಯವಾದ ಸಾಮರ್ಥ್ಯಗಳನ್ನು ಹೊಂದಿರುವವರು ದೊಡ್ಡ ಕಾರ್ಯಕ್ಷೇತ್ರವನ್ನು ಹೊಂದಿರುತ್ತಾರೆ. ಅದರಲ್ಲಿ ಅವರ ಪ್ರಭಾವವು ನಿತ್ಯ ಜೀವನಕ್ಕೆ ಕೆಲಸ ಮಾಡುತ್ತದೆ. ಆದರೆ ಪರಲೋಕದ ಸಿರಿಗಳನ್ನು ಆಶೀರ್ವಾದಗಳನ್ನಾಗಿ ಹೊಂದಿಕೊಂಡವರು ದೇವರ ಸೇವೆಯಿಂದ ಅವುಗಳನ್ನು ತಡೆಹಿಡಿದು ತಮ್ಮ ಸ್ವಾರ್ಥ ಸೇವೆಗೆ ಮತ್ತು ಲೌಕಿಕ ಸೇವೆಗೆ ಅವುಗಳನ್ನು ಬಳಸಿದಾಗ ನಿರಂತರವಾಗಿ ನಿರಾಕರಿಸಿದ ಬೆಳಕಿನ ಅನುಗುಣವಾಗಿ ಅವರು ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಲೋಕಕ್ಕೆ ಸಾರಬೇಕಾದ ಸತ್ಯದ ನಿಧಿಗಳನ್ನಾಗಿ ದೇವರು ಯುವಕರನ್ನು ಇರಿಸಿದ್ದಾನೆ. ಪೂರ್ಣ ಹೃದಯದಿಂದ ತುಂಬಿರುವ ಆಮಿಷಗಳಿಂದ, ವಿರೋಧಿಗಳ ಒತ್ತಡದಿಂದ ಕರ್ತವ್ಯದ ಸ್ಥಾನವನ್ನು ಮರೆತು ಲೌಕಿಕವಾಗದ, ವಿಫಲರಾಗದ, ನಿರುತ್ಸಾಹಗೊಳ್ಳದ ನಿಷ್ಠ ಸೇವಕರಿಗೆ ಕ್ರಿಸ್ತನು ಕರೆ ಕೊಟ್ಟಿದ್ದಾನೆ. ಕ್ರಿಸ್ತನಿಗೆ ಸೇವೆಯನ್ನು ಮಾಡಲು ನಿಮ್ಮ ಹೆಸರುಗಳನ್ನು ದಾಖಲಿಸುತ್ತೀರೋ? ಬೆಳಕನ್ನು ಹೊಂದಿರುವವರಲ್ಲಿ, ಹಂಚುವವರಲ್ಲಿ ನೀವೂ ಒಬ್ಬರಾಗಿರುತ್ತೀರೋ? ವಿನಾಶದ ಹಾದಿಯಲ್ಲಿ ಸಾಗುತ್ತಿರುವ ಅನೇಕರ ಹೆಜ್ಜೆಗಳನ್ನು ಆ ದಾರಿಯಿಂದ ತಡೆಯಲು ದೇವರ ಕಾರ್ಯಭಾರಿಗಳಾಗಿ ನೇಮಕವಾಗಲು ನೀವು ನಿಮ್ಮನ್ನು ದೇವರಿಗೆ ಒಪ್ಪಿಸುತ್ತೀರೋ? ಕೆಲಸವು ನಗರದಿಂದ ನಗರಕ್ಕೆ, ನಾಡಿನಿಂದ ನಾಡಿಗೆ, ರಾಷ್ಟ್ರದಿಂದ ರಾಷ್ಟ್ರಕ್ಕೆ ವಿಸ್ತರಿಸಬೇಕು. ನಿರಂತರವಾಗಿ ಮುಂದೆ ಸಾಗಬೇಕು. ಕೆಲಸವು ಮೇಲೇರಬೇಕು. ಕೆಲಸವು ಸ್ಥಾಪನೆಯಾಗಬೇಕು, ಬಲಗೊಳ್ಳಬೇಕು ಮತ್ತು ಕೆಲಸವು ಸ್ಥಿರವಾಗಿ ನೆಲೆಸಬೇಕು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.